ಕಟ್ಟಾಗಿಲ್ಲ ಅದು ಬಾಂಡು ನಮಗೆ ಪಾಸ್ಬುಕ್ ಬಾಂಡ್ ಬರಬೇಕು. ಏ ನೀ ಇಲ್ಲ ಜೋರ್ ಹಾಕಿದ್ರೆ ನಡೆಯಲ್ಲ. ಏ ಹೋಗಮ್ಮ, ಏ ಹೋಗ್. ಬಡ್ಡಿ ಕೊಡಕತ್ತೀವಿ. ಹಾ ಮತ್ತೆ ಇಲ್ಲೇನು ಸುಮ್ಮನೆ ಇಲ್ಲ. ಬಡ್ಡಿ ಕೊಡಕತ್ತೀವಿ. ಹಾ ಮತ್ತೆ ಇಲ್ಲೇನು ಸುಮ್ಮನೆ ಇಲ್ಲ. ಹೊರಗೊಂತೀನಿ ಇನ್ನೊಂದ್ಸಲ ಏನಾರ ಮನಿ ತಾಲಿ ಕಂಡ್ರಪ್ಪ ಬೇರೆ ಆತ್ ನೋಡೋಣ. ಅಕೌಂಟ್ ಏನು ನಾವು ಮುಂದೆ ಕಟ್ಟಬೇಕಂದ್ರೆ ಹೆಂಗ್ ಕಟ್ಟಬೇಕು ಸರ್? ನಿಮ್ ತಲೆ ಇಟ್ಕೊಂಡ ಮೇಲೆ ನಾನು ಮಾಡ್ರಿ ಮೇಡಮ್, ನೀವ್ ವಿಡಿಯೋ ಮಾಡಿದ್ರೆ ನಮ್ಗೇನು? ಹೌದ್ರಿ ಮಾಡ್ತೀನಿ. ಏ ಕಟ್ಟಾಗಿಲ್ಲ ಅಂತ ಹೇಳಿಲ್ಲಮ್ಮ. ನೀನು ಯಾಕೆ ಮಾಡಬಾರ್ದು? ಮನಿತನ ಬರ್ತೀರ ನೀವು? ಮನಿತನ ಬರಕ್ ಅವಾಜ್ ಇಲ್ಲ ಬಿಡ್ರಿ ಸರ್. ಫೋನ್ ಬಿಡ್ರಿ, ಊಟ ಕಲಾವಿಲ್ಲ. ಹೇಳ್ರಿ ಏನ್ ಹೇಳ್ರಿ. ಹಾ ಹೇಳ್ರಿ. ಸಾಲ ನಾವು ಸುಮ್ನೆ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿವಿ. ಸುಮ್ನೆ ಕೊಟ್ಟಿಲ್ರಿ. ನನಗೆ ಯಾಕೆ ಬಾಂಡ್ ಕೊಟ್ಟಿಲ್ಲ? ನನಗೆ ಯಾಕೆ ಬಾಂಡ್ ಕೊಟ್ಟಿಲ್ಲ? ಏ ಎದಕ್ ಕೊಡ್ತೀರ? ನಮ್ ಕ್ಲೋಸ್ ಆದ್ಮೇಲೆ ಅವನಿಗೆ 1 ಲಕ್ಷ ರೂಪಾಯಿ ಕೈಲ ಕಟ್ಟಿದೀವಿ ನಾವು. ಯಾರು ಒತ್ತಿಟ್ಟಿವಿ? ಯಾರು ಒತ್ತಿಟ್ಟಿದ್ವಿ? ಯಾರಿಗೆ ಕೇಳಿ ಮಾಡಿರಿ ಬಾಂಡ್? ಯಾರಿಗೆ ಕೇಳಿ ಮಾಡಿರಿ ಬಾಂಡ್? ನೀವು ಬಾಂಡ್ ಯಾರಿಗೆ ಕೇಳಿ ಮಾಡಿರಿ? ಕಟ್ಟಾಗಿಲ್ಲಮ್ಮ, ಕಟ್ಟಾಗಿಲ್ಲ. ಕಟ್ಟಾಗಿಲ್ಲ ಅದು ಬಾಂಡು ನಮಗೆ ಪಾಸ್ಬುಕ್ ಬಾಂಡ್ ಬರಬೇಕು. ಏ ನೀ ಇಲ್ಲ ಜೋರ್ ಹಾಕಿದ್ರೆ ನಡೆಯಲ್ಲ. ಏ ಹೋಗಮ್ಮ, ಏ ಹೋಗ್. ಪೊಲೀಸರ ಏ ನೀ ಚಂದತನ ಏ ನೀವು ದರ್ಬ ನಡ್ಸಕ್ ಬರಕ್ ಹೋಗ್ಬೇಡ್ರಿ. ನಾವು ಕೂಡ ಅಂಜಾಗಿಲ್ಲ. ನೀವು ದರ್ಬ 10 ವರ್ಷಕ್ಕೆ ಬರೋದು ಬೇಡಬೇಡ್ರಿ. ಮನೆಗ 1 ಲಕ್ಷ ರೂಪಾಯಿ ಬದ್ಲಿ ಅವ್ರ ದುಡ್ಡು ಕಟ್ಟಿವಿ. ಬದ್ಲಿ ಅವ್ರ ದುಡ್ಡು ರೊಕ್ಕ ಕೊಟ್ಟಿವಿ. ಬದ್ದವ್ರ ದುಡ್ಡು ಕಟ್ಟಿವಿ. ಈಗ ಓಣಾಗ ಎಲ್ಲಾರ್ದು ಬಾಂಡ್ ಕೊಟ್ರೆ ದುಡ್ಡು ಕಟ್ಸೋದು, ಇಲ್ಲ ಅಂದ್ರೆ ಎಲ್ಲರಿಗೂ ಹೇಳ್ತೀನಿ. ನಾ ಎಲ್ಲರಿಗೂ ಹೇಳ್ತೀನಿ, ಇನ್ನ 100 ಮಂದಿ ಹೇಳ್ತೀನಿ. ಕಟ್ಟಾಗಿಲ್ಲ ಹೋಗ್ರಿ. ಏನ್ರಿ ನನ್ ಬಾಂಡ್ ನನಗೆ ಬೇಕಾ ಬೇಡ? ನಾ ಬದ್ಲವ್ರದ್ದು 1 ಲಕ್ಷ ರೂಪಾಯಿ ಕಟ್ಟಿದ್ದೀರ? ನನ್ನ 1 ಲಕ್ಷ ರೂಪಾಯಿ ಕಟ್ಟಿದ್ದೀರ? ನನಗೆ ಯಾಕೆ ಕೊಟ್ಟಿಲ್ಲ? ನಂದು ಬದ್ಲವ್ರ ದುಡ್ಡು ಕಟ್ಸಂದ್ರೆ ಹೌದ್ರಿ. ನಂದು ಉಳಿತಾಯ ರೊಕ್ಕ ಇಲ್ಲ ಐತಿ ನಂದು. ಹೌದಮ್ಮ ಉಳಿತಾಯ ಏನ್ ಹೇಳ್ತೀರಿ? ಕೊಡ್ರಿ ವಾಪಸ್ ರೊಕ್ಕ. ನಿಮ್ಗೊಬ್ರಿಗೆ ಬರಂಗಿಲ್ಲ. ಎದಕ್ ಮಾಡಮ್? ಸಾಲ ಕಂತು ಪ್ರಕಾರ ಕಟ್ತೀವಿ. ನಮಗ್ ಅವು ಎಲ್ಲ ಬೇಕಾಗಿಲ್ಲ. ನಮ್ಗೆ ಉಳಿತಾಯ ರೊಕ್ಕದ್ದು ಬೇಕು. ಯಾರು ಏನಂತ ಒತ್ತಿಟ್ಟು ನಮಗ್ ತಿಳಿಸಿಲ್ಲ. ನಾವು ಒತ್ತಿಡ್ತೀವಿ ನಿಮ್ ಬಾಂಡ್ ಅಂತ. ವಾರ ಕರೆಸ್ರಿ. ಯಾರಿಗೆ ಕರೆಸ್ತೀನಿ? ಇಡೀ ಸಂಘದವ್ರಿಗೆಲ್ಲ ಕರೆಸ್ತೀನಿ. ನಾವು ಮಾಡಿ ಸಂಘ ಏನಾಗ ಯಾಕೆ ಕರಿತೀರಿ ಸಂಘದ? ನಾನು ಇಲ್ಲಿ ಎಲ್ಲ ಸಂಘದವ್ರಿಗೆ ಕೂಡ ಕರೆಸ್ತೀನಿ. ಖರ್ಚು ಮಾಡಿ ಯಾರು ಕರ್ಸ್ಯಾರ್ರಿ? ಕರ್ಸ್ರಿ ರಿಯಾನ್ ನಮಗ್ ಕಳ್ಸ್ರಿ. ಈಗ ಆಯಮ್ಮಂದು 30,000 ರೂಪಾಯಿ ಬದ್ಲರಿಗೆ ಹಣ ಹಾಕಿದ್ದು ಅವ್ರಿಗೆ ಎಷ್ಟು ತ್ರಾಸ ಮಾಡ್ಯಾರ ಇವ್ರು. ಅವ್ರ ಹೆಣ್ಮಕ್ಳು ಹೋಗ್ಯಾರ್ರಿ. ಈ ಹೆಣ್ಮಕ್ಳು ರೊಕ್ಕ ತಗೊಂಡು ಅವ್ರ ಹೆಣ್ಮಕ್ಳಿಗೆ ಹಾಕ್ಯಾರ. ಅದ ಯಾಕದ ಅಲೋ ಐತೇನ್ರಿ? ಈಗ ನನ್ನ ರೊಕ್ಕ ಬದ್ಲವ್ರಿಗೆ ಹಾಕಕ್ಕೆ ಈಗ ಬದ್ಲವ್ರಿಗೆ ಹಾಕಕ್ ಅಲೋ ಐತೇನ್ರಿ? ನನ್ನ ರೊಕ್ಕ ತಗೊಂಡು ಆ ಎಮ್ಮಂದು 25,000 ರೂಪಾಯಿ ಹಾಕ್ಯಾರ. ನಾವು 1 ಲಕ್ಷ ರೂಪಾಯಿ ಕಟ್ಟಿ ಓಡಿ ಹೋಗಿದ್ದು. ಎದಕ್ಕೆ ಕಟ್ಟಿದ್ರಿ? ಅವತ್ತು ಒದ್ದಾಡಬೇಕಿತ್ತು, ಅವಕ್ಕೆ ಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು. ಈಗೇನಾಯ್ತಮ್ಮ? ಕೊಡಮ್ಮ. ಈಗ ಬ್ಯಾಂಕ್ ಪ್ರಪೋಸಲ್ ಕರ್ಕೊಂಬ ಹೇಳ್ಕೊಂಬ. ನನಗೆ ದುಡ್ಡು ಕೇಳಕ್ಕೆ ಯಾಕೆ ಬಂದಿ ನೀನು? ಮುಚ್ಕೊಂಡ್ ಪಚ್ಕೊಂಡ್ ಮಾತಾಡಕ್ ಹೇಳ್ಬೇಡಮ್ಮ. ನೀನು ಮುಚ್ಕೊಳಕ್ ಅಂತ ಹೇಳಕ್ ಹೋಗ್ಬೇಡ. ಮುಚ್ಚು ಪಚ್ಚ ಅಂದ್ರೆ ಇದು ಚಲೋ ಇರಾಗಿಲ್ಲ. ನೀವು ಊಟ ಪಟ್ಟ ಮಾತಾಡಕ್ ಹೋಗ್ಬೇಡಮ್ಮ. ನೀನು ಮುಚ್ಚಿಗೆ ಪಚ್ಚಿಗೆ ಕಟ್ಟಾಗಿಲ್ಲ. ಏನ್ ಮಾಡ್ತೀರಿ? ಕಟ್ಟಾಗಿಲ್ಲ ಹೋಗಮ್ಮ. ಕಟ್ಟಾಗಿಲ್ಲ. ನಾ ಇನ್ನ ಬದ್ದವ್ರು ಕೂಡ ಕಟ್ಟಾಗಿಲ್ಲ. ನನ್ ಕೂಡ ಚೆನ್ನಾಗಿ ಮಾತಾಡಿದ್ರೆ ಎಲ್ಲ ಬರ್ತಾವ. ಚೆನ್ನಾಗಿ ಮಾತಾಡಿದ್ರೆ ಎಲ್ಲ ಬರ್ತಾವ. ನನಗೆ ಎದುರು ಹಾಕೊಂಡ್ರೆ ಎಲ್ಲ ಯಾರಿಗೆ ಕಟ್ಸ್ಕೊಡೋಗಿಲ್ಲ. ಗೊತ್ತೈತಳಮ್ಮ ನಮ್ಗೆ ಎದುರು ಹಾಕೊಳ್ಳೋದು. ಏನ್ ದರ್ಬ ತೋರ್ಸಕತ್ತೀರ ನೀವು? ಯಾರಿಗೆ? ಕರ್ಕೊಂಬರ್ರಿ. ಕರ್ಕೊಂಬಾರಮ್ಮ. ನೀನು ನೌಕರಿ ಮಾಡಕ್ಕೆ ಅಷ್ಟು ಮಾತಾಡಕ್ ಹೋಗ್ಬೇಡ. ನೀನು ನೌಕರಿ ಮಾಡಕ್ಕೆ ನೀ ದರ್ಬ ತೋರ್ಸಕ್ ಹೋಗ್ಬೇಡ್ರಿ. ಸಾಲ ನನಗೇನು ದರ್ಬ ಕೊಟ್ಟಿಲ್ಲ, ಬಡ್ಡಿ ಕಟ್ತೀನಿ. ಬಡ್ಡಿಗೆ ಕಟ್ಟಕತ್ತೀವಿ.
ಬಡ್ಡಿ ಕೊಡಕತ್ತೀವಿ ನಾವು ಯಾರು ಬ್ಯಾಂಕ್ನಾಗ ಬಡ್ಡಿ ಕೊಡಕತ್ತೀವಿ ಧರ್ಮಕ್ಕೆ ಇಟ್ಟಿಲ್ಲ ಹಾ ಮತ್ತೆ ಇಲ್ಲೇನು ಸುಮ್ಮನೆ ಇಲ್ಲ ಸಾಲ ಬದ್ಲವ್ರು ಹೊಡೆ ಹೋದ್ರೆ ನಾವು ಕಟ್ಟಬೇಕಂತ 1 ಲಕ್ಷ ಬದ್ಲವ್ರು ಹೋದ್ರೆ ನಾವ್ ಯಾಕೆ ಕಟ್ಟಬೇಕು ಅದೆಲ್ಲ ಕೊಡ್ಸಿದ್ವಿ ನನಗೆ ಕಟ್ಟದಿನ ಯಾಕೆ ಪೊಲೀಸ್ ಸ್ಟೇಷನ್ ಈಗ ಕೇಳಕತ್ತೀವಲ್ಲ ನಾ ಹೋಗ್ಯಾನ ಹಿಡ್ಕೊಂಬರ್ರಿ ಅವ್ನಿಗೆ ಒತ್ತು ವಸೂಲ್ ಮಾಡ್ರಿ ನಮಗ್ ರೊಕ್ಕ ಬೇಕು ಏನಮ್ಮ 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 ಏನು ಹೇಳಮ್ಮ ಹೇಳು ಅಣ್ಣ ಅವ್ರಿಗೆ ಸಂಘ ಬೇಕಿತ್ತು ದುಡ್ಡು ಎಲ್ಲಾರ ಹಾಕಿ ಕ್ಲಿಯರ್ ಮಾಡಿ ಹೌದಮ್ಮ ಹೌದ್ರಾ ಹಾ. ಅದ್ರ ಪ್ರಕಾರ ಅವರು ಬಾಂಡ್ ಹೇಳಿಲ್ಲ ಅಂತ ಹೇಳ್ತಾರೆ ಅವ್ರು. ಒಬ್ಬ ಸದಸ್ಯರು ಕಟ್ಟಿಲ್ಲ ಎಲ್ಲರ ಜವಾಬ್ದಾರಿ ಇರ್ತಾರೆ ಇಲ್ಲಿ ನೋಡಿ ಮಾತಾಡ್ತಾರೆ ನಾವ್ ಯಾರು ಕೂಡ ಇಲ್ಲಿ ಬರ್ರಿ ಅಂತ ಹಿರಿಯಣ್ಣ ಬರ್ಬೇಕಂತ ಬರ್ರಿ ಅರಿಯಾನಾಗ ನಾನು ಯಾಕರ್ಲಿ ಮತ್ತೆ 2 ಲಕ್ಷ ರೂಪಾಯಿ ಒತ್ತಿ ನೀವು ಪೊಲೀಸರು ಕರ್ಕೊಂಡ್ ಬರ್ತೀರಿ ಅಂದ್ರಲ್ಲ ಪುರ ನಾನು ಇಲ್ಲಿ ಊಟ ಮಾಡಕ್ ಬಂದು ಇದೆಲ್ಲ ಇಷ್ಟು ತೊಂದರೆ ಕೊಟ್ಟು ಬಂದಿಲ್ಲ ಅದು 2 ಲಕ್ಷ ಸಾಲಕ್ಕ ಬಾಂಡ್ ಒತ್ತೆ ನಮ್ಗಿಲ್ಲ ಅಂತ ಬಂದಿಲ್ಲ. ಹೇಳ್ತಿದ್ದಾರೆ. ತಗೋ ಹಿಡಿಯಮ್ಮ ಮಾತಾಡ್ರಿ ಏ ನಾ ಮಾತಾಡಲ್ಲ ಒಂದೊಂದು ಕರು ಮಾತಾಡಿ ಒಂದೊಂದು ಮಾತಾಡಿ ಪ್ರಾದೇಶಿಕ ಕಚೇರಿಯಿಂದ ಸಿದ್ದಿಲೋನವರು ನಿಯೋಗ ಪರಿಶೀಲನೆ ಬಂದರೆ ಅವ್ರ ಮುಂದೆ ಇಷ್ಟೆಲ್ಲ ಗಲಾಟೆ ಮಾಡಿ ನಮ್ ಬಾಂಡ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ರೊಕ್ಕ ಇಲ್ಲಂದ್ರೆ ನೀವು ಬಂದಿಲ್ಲ ಅಂದ್ರೆ ನಾವು ನಮ್ ರೊಕ್ಕ ನಾವು ಕಟ್ಟಿ ಸುಮ್ ಕುಂದಿರ್ತಿದ್ವಿ ನಾವು. ಅಲ್ಲ ಅಲ್ಲ ಅವ್ರು ಇಲ್ಲಿ ಆಯ್ತು. ವ್ಯಾಪಾರಿ ಸಂಘದ ವಿನಿಯೋಗ ಪರಿಶೀಲನೆ ಬಂದಿದ್ರು. ಇಲ್ಲ ಪಾನಿ ಅವ್ರು ಹಿಂಗ್ ಹೋಗ್ತಿರ್ಬೇಕಾದ್ರೆ ಇವ್ರು ಕಂತು ಕೇಳಕ್ ಬಂದ್ರೆ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಹೌದು ಕೊಡಗಿಲ್ಲ ಈಗ ಈಗ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಏ ಲಗಾತು ಆಕೆಗೆ ಹೋದಾಗ 1 ಲಕ್ಷ ರೂಪಾಯಿ ಹಾಕ್ಯಾರಲ್ಲ ಅದನ್ನ ಕೊಡ್ತೀರಿ ಅಂತ ಕೇಳ್ತಿದ್ರೆ ಈಗ ನಾನು ಗಲಾಟೆ ಮಾಡಿಲ್ಲ ಕಟ್ಟಿ ಅಮ್ಮ ಕಂಡು ಅಂದ್ರೆ 2 ಲಕ್ಷ ಇಲ್ಲಿ ಕೊಡ್ ತಗೋರಿ ಮಾತಾಡ್ರಿ ಏ ಬಿಡ್ರಿ ಆಕಿನ ನೌಕರಿ ಅಲ್ಲ ಆಕಿನ ಕೂಡ ಏನ್ ಮಾತು ಆಕಿನ ಡಿ ಸಿ ಏನ್ ಆಕಿ ನಮ್ ಕೂಡ ಮಾತಾಡಕ್ಕೆ ಯಾಕೆ ಅವ್ರದೇನ್ ಸಂಬಂಧ ಐತೆ ಸಂಬಂಧ ಇಲ್ಲ ಆಕಿ ಹೋಗ್- ಮದ್ವೆನೇ ಆಗೋತು. ನಾ ಈಗ ಯಾರಿಗೆ ಕರೆಸ್ತೀರಿ ಕಳಿಸ್ರಿ ನೀವು ಬಾಂಡ್ ಒತ್ತಿ ಇಡಿಸಿದ್ದು ಇನ್ಫಾರ್ಮೇಶನ್ ಇಲ್ಲ ಕಂಪ್ಲೇಂಟ್ ಕೊಡ್ತಂದ್ರಲ್ಲ ಬಾಂಡ್ ಇನ್ಫಾರ್ಮೇಶನ್ ನೀವು ನೌಕರಾಗಿದ್ದವ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಬಿಟ್ಟು ಹೋದಾಕಿಂದ ಮತ್ತೆ ಆಕೆ ಅವಾಗ ಆ ಸಾಲ ಕೊಟ್ಟಿದ್ದು ಅವ್ರಿ ನಾವೆಲ್ಲ ನೀವೆಲ್ಲ ಮೈಕ್ರೋ ಫೈನಾನ್ಸ್ನೆಲ್ಲ ಹೊರಗಡೆಲಿದ್ದು ಬಂದು ಈ ಇಂಗ್ಲಿಷ್ನವ್ರು ಹೆಂಗ್ ದೌರ್ಜನ್ಯ ಮಾಡಕತ್ತೀರಿ ಹೆಂಗ್ ಮಾಡಕತ್ತೀರಿ ಕರ್ನಾಟಕ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮೈಕ್ರೋ ಫೈನಾನ್ಸ್ನವ್ರು ಇದು ಬೆಳಗ್ಗೆ 10 ಮಂದಿ ಬಂದ್ರೆ ಕಟ್ಟಂಗಿಲ್ಲ. ಏ ನಕ ಬಂದಮ್ಮ ಬೇರೆ ಬುಲ ಎತ್ತಕ್ ನಕ್ ಬಂದು ಕೋನ್ ಹಾಕಿ ಅಂದೆ ಹಾ ಒಂದ್ ಸೆಕೆಂಡ್ ಇರು. ನೀನು ಸಂಜೆ ಕಡೆ ಬಂದಿದ್ದೆ ಟೈಮ್ ಎಷ್ಟೇ ಟೈಮ್ ಮೆನ್ಷನ್ ಮಾಡಪ್ಪ ನಿನ್ ಜೊತೆ ಏನ್ ಮಾತಾಡ್ತೀನಿ ಕೇಳಿ ಮಾತಾಡ ನನಗೆ. ए अम्मा टाइम मेंशन कर तू नहीं अम्मा टाइम मेंशन कर टाइम क्या हुआ देख ಅವ್ರು ಇನ್ನ ಬಂದಿಲ್ಲ ಅಲ್ಲಿ ಮನೆ ಐತಿ ನೋಡ ಅಲ್ಲಿ ಹೋಗಿ ಒಂದ್ ಸೆಕೆಂಡ್ ಹೇಳಕತ್ತೀನಿ ನಾ ಹೊರಗ್ ಹೊಂಟೀನಿ ಇನ್ನೊಂದ್ಸಲ ಏನಾರ ಮನಿ ತಾಲಿ ಇದ್ದು ಕಂಡ್ರಪ್ಪ ಬೇರೆ ಆತ್ ನೋಡೋಣ ले काळे ಅಲ್ಲಪ್ಪ ಯಾರೇ ಮೈಕ್ರೋ ಫೈನಾನ್ಸ್ನವರು 5 ಗಂಟೆಗಿನ ಮೇಲ್ಪಟ್ಟು ಬಂದ್ರೆ ಭಾಳ ದೂರ ಆಗ್ತಾವ ನೋಡಿ ಆಯ್ತು ಅದೇ ಕರೆಕ್ಟ್ ಮ್ಯಾನೇಜರ್ ಕರ್ಸ್ರಿ ನೀವು ನಿಮ್ಗೆ ಆರ್ ಬಿ ರೂಲ್ಸ್ ಗೊತ್ತಿಲ್ಲ ನೀವು ನೌಕರಿ ಮಾಡೋರು ನೀವು ಯುವಕರು ಮುಂದೆ ಏನೋ ನಾವು ಅನಾಹುತ ಆದ್ರೆ ನಾವು ಜವಾಬ್ದಾರಿ ಅಲ್ಲ ನೀವು ತಿಳ್ಕೊರಿ ಓಣಿ ಮಂದಿ ಬಡಿತಾರ ನೋಡಿ ಇದು ಎಚ್ಚೆತ್ತುಕೊಳ್ರಿ ಅಲ್ಲ ಅದು ಕಾನೂನು ಮೀರಿದ ಮೇಲೆ ಅದು ಕೆಲಸ ಆಗುತ್ತ ನೀವು 5 ಗಂಟೆ ಮೀರಿದ ಮೇಲೆ ಬರಕ್ ರೂಲ್ಸ್ ಇಲ್ಲ ಎಲ್ಲ ಕರೆಕ್ಟ್ ರೀ ಎಲ್ಲ ಬ್ಯಾಂಕ್ನವ್ರು ಸಾಲ ಕೊಟ್ಟರು ಮನಿ ತಲೆ ಬಂದು ಟಾರ್ಚರ್ ಕೊಡಂಗಿಲ್ಲ